ಈ ಮೂಲಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೇಳೋಣ, ಇದನ್ನ ಯಾರಿಗೂ ತೊಂದರೆ ಕೊಡದಂತೆ ತಮ್ಮ ಪಾಡಿಗೆ ತಾವು ಶಾಖೆ ಮಾಡ್ಕೊಳ್ಳೋದ್ರಿಂದ ನಿಮಗೇನು ಪ್ರಾಬ್ಲಮ್ ಆಯಿತು? ಏನೂ ಪ್ರಾಬ್ಲಮ್ ಇಲ್ಲ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಪ್ರಾಬ್ಲಮ್ ಇರೋದು ಒಂದೇ ಒಂದು ಏನು ಅಂತಂದರೆ ಹಿಂದೂಗಳು ಸಂಘಟಿತರಾಗ್ಬಿಡ್ತಾರೆ ಅಂತ, ಹಿಂದೂಗಳು ಒಟ್ಟಾಗ್ಬಿಡ್ತಾರೆ, ಜಾತಿ ಮತ ಪಂಥಗಳನ್ನು ಮೀರ್ತಾರೆ. ಅವ್ರಿಗಿರೋದು ಒಂದೇ ಒಂದು, RSSನ ಶಾಖೆಗಳಿಗೆ ಬರೀ ಬ್ರಾಹ್ಮಣರು ಮಾತ್ರ ಬಂದಿದ್ದರೆ ಟೆನ್ಷನ್ ಆಗಿರ್ತಿರ್ಲಿಲ್ಲ ಅವ್ರಿಗೆ, ಬರೀ ಗೌಡ್ರು ಮಾತ್ರ ಹೋಗಿದ್ದರೆ, ಗೌಡ್ರದೇ ಶಾಖೆ ಬೇರೆ ಇದ್ದಿದ್ರೆ ಟೆನ್ಷನ್ ಇರಲಿಲ್ಲ, ಲಿಂಗಾಯತರದೇ ಶಾಖೆ ಬೇರೆ ಇದ್ದಿದ್ರೆ ಟೆನ್ಷನ್ ಇರಲಿಲ್ಲ, ದಲಿತರ ಶಾಖೆ ಬೇರೆ ಇದ್ದಿದ್ರೆ ಟೆನ್ಷನ್ ಇರಲಿಲ್ಲ. ಅಲ್ಲಿ ಎಲ್ಲಾ ಜಾತಿಗಳು ಒಟ್ಟಾಗಿ ಒಂದು ಧ್ವಜಕ್ಕೆ ಪ್ರಣಾಮ ಸಲ್ಲಿಸ್ತಾರಲ್ಲ, ಅಲ್ಲಿ ಪ್ರಾಬ್ಲಮ್ ಇದೆ. ಬಟೆಂಗೆ ತೋ ಕಟೆಂಗೆ ಅಂತ ತತ್ವವನ್ನ ಸಾರಿಸುವಂತಹ ಬಿಜೆಪಿ ಇದೀಗ ಕೇಂದ್ರದ ಮಟ್ಟದಲ್ಲಿ ಜಾತಿ ಸಮೀಕ್ಷೆಯನ್ನ ಮಾಡ್ಲಿಕ್ಕೆ ಹೊರಟ್ಬಿಟ್ಟಿದೆ. ಅದೇ ಸಮೀಕ್ಷೆಯನ್ನ ರಾಜ್ಯದಲ್ಲಿ ಮಾಡ್ಲಿಕ್ಕೆ ಹೊರಟ್ರೆ ಅದು ತಪ್ಪು ಅನ್ನೋ ರೀತಿಯಲ್ಲಿ ಪೋಟ್ರೆ ಆಗ್ತಾ ಇದೆ. ಈ ಜಾತಿಯ ಹೆಸರಲ್ಲಿ ಗಣನೆ ಆಗೋದು, ಜಾತಿಯ ಹೆಸರಲ್ಲಿ ರಿಸರ್ವೇಷನ್ ಪ್ರಾತಿನಿಧ್ಯ ಸಿಗೋದು, ಅದು ಒಳಿತ ಕೆಡುಕ ಅಂತ ಹೇಳಿ. ಜಾತಿಯ ಹೆಸರಿನಲ್ಲಿ ಪ್ರಾತಿನಿಧ್ಯ ಸಿಗಬೇಕಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಸಿಗಬೇಕು. ಯಾರಿಗೋಸ್ಕರ? ಯಾರನ್ನ ಮುಖ್ಯವಾಹಿನಿಗೆ ಸೇರದಂತೆ ಸುದೀರ್ಘ ಕಾಲ ತಡ್ಕೊಂಡು ಬಂದಿದ್ರೋ ಉಳಿದವರೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಬರ್ಲಿಕ್ಕೋಸ್ಕರ ಬೇಕು. ಹೀಗಾಗಿ ಈ ದೇಶದಲ್ಲಿ ಅಸ್ಪೃಶ್ಯರಿಗೆ ಒಂದು ಮೀಸಲಾತಿ ಬೇಕು ಅಂತ ಬಾಬಾ ಸಾಹೇಬರು ಫೈಟ್ ಮಾಡಿದ್ರು, ಅದನ್ನ ಪಡ್ಕೊಂಡ್ರು, ಸಂವಿಧಾನದಲ್ಲಿ ಸೇರಿಸಿದ್ರು. ಅದನ್ನ 10 ವರ್ಷಗಳಿಂದ ಪ್ರತಿ ವರ್ಷ ಅದನ್ನು ವಿಸ್ತಾರ ಮಾಡ್ತಾ ಹೋಗ್ತಿದೀವಿ. ಯಾಕೆ ಅಂತಂದ್ರೆ ಸುದೀರ್ಘ ಕಾಲ ಅವ್ರಿಗೆ ಸಿಗಬೇಕಾಗಿರುವಂತ ಸವಲತ್ತುಗಳಿಂದ ವಂಚಿತಗೊಳಿಸಿದ ನಂತರ ಅವ್ರನ್ನ ಒಂದು ಪ್ಲಾಟ್ಫಾರ್ಮಿಗೆ ಜೊತೆಯಲ್ಲಿ ಕರ್ಕೊಂಡು ಬರೋದು ಸಮಾಜದ ಇತರೆಲ್ಲರ ಅಗತ್ಯ, ಅದು ಇತರೆಲ್ಲರ ಜವಾಬ್ದಾರಿ, ಇತರೆಲ್ಲರ ಹೊಣೆಗಾರಿಕೆ. ಅದನ್ನ ನಾವು ಮಾಡಬೇಕು. ಈಗಾಗ ಅಗತ್ಯ ಇದೆ. ಜಾತಿ ಗಣತಿ ಆ ದೃಷ್ಟಿಯಿಂದ ನಾನು ಖಂಡಿತವಾಗಿ ಒಪ್ತೀನಿ. ಮೋದಿ ಅವರು ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಾವು ಗಣತಿ ಮಾಡ್ತೀವಿ ಅಂತಂದ್ರೆ ಅದು ಸ್ವಾಗತಾರ್ಹ. ಅದೇ ಗಣತಿಯನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ ಅಂತಂದ್ರೆ ಅದಕ್ಕೆ ವಿರೋಧ. ಇದ್ಯಾವ ಲೆಕ್ಕ ಅಂತ ಅಲ್ಲ, ನಾನು ಸಿದ್ದರಾಮಯ್ಯನವರ ಇಂಟೆನ್ಷನ್ ಬಗ್ಗೆ ಮಾತಾಡ್ತಿದ್ದೀನಿ. ನಾನು ಹೇಳಿದ್ನಲ್ಲ, ಜಾತಿ ಗಣತಿ ಆಗಬೇಕು, ನಾನು ಒಪ್ಪಿಕೊಂಡೆ ಅದನ್ನು. ಜಾತಿ ಗಣತಿ ಯಾವ ಕಾರಣಕ್ಕೆ ಆಗಬೇಕು? ಸಮಾಜಕ್ಕೆ ನಾವು ಕೊಡ್ತಾ ಇರೋದು, ಉದಾಹರಣೆಗೆ 5,000 ಕೋಟಿ ರೂಪಾಯಿ ಯಾವುದೋ ಒಂದು ಸಮುದಾಯಕ್ಕೆ ಕೊಡ್ತಾ ಇದ್ದೀವಿ. ಆ ಸಮುದಾಯದ ಜನ ಜಾಸ್ತಿ ಇದ್ದಾರೆ, ಅಷ್ಟು ಸಾಕಾಗೋದಿಲ್ಲ ಅಂದಾಗ ಅದನ್ನು 10,000 ಕೋಟಿಗೆ ಏರಿಸಬೇಕು. ಆದರೆ ನಂಬರ್ ಎಲ್ಲಿದೆ ನಮ್ಮ ಹತ್ರ? ಆ ನಂಬರ್ ನಮ್ಗೆ ಗೊತ್ತಾಗಬೇಕಾಗಿರುವಂತ ಅಗತ್ಯ ಇದೆ. ಆ ಸಮುದಾಯಕ್ಕೆ ಜಾಸ್ತಿ ಬೇಕು ಅಂತಂದ್ರೆ. ಆದರೆ ಇದನ್ನ ನೀವು ಪೊಲಿಟಿಕಲ್ ಇಂಟೆನ್ಷನ್ ಇಂದ ಹೇಗೆ ಮಾಡ್ತಿದ್ದೀರಾ ಅಂತಂದ್ರೆ, ಇಷ್ಟು ಧಾವಂತದಲ್ಲಿ, ಇಷ್ಟು ಅರ್ಜೆಂಟಲ್ಲಿ ಹೇಗೆ ಮಾಡ್ತಿದ್ದೀರಾ ಅಂತಂದ್ರೆ, ನನಗನ್ಸುತ್ತೆ ನವೆಂಬರ್ ಕ್ರಾಂತಿಗಿಂತ ಮುಂಚೆ ಈ ನಂಬರ್ನ ಕೇಂದ್ರದ ಮುಂದೆ ಇಟ್ಟು ನೋಡಿ, ಇದನ್ನು ಮೀರಿದ್ರೆ ಇಷ್ಟು ಜಾತಿಗಳು ನನ್ನ ವಿರುದ್ಧ, ನಿಮ್ಮ ವಿರುದ್ಧ ಆಗತ್ತೆ, ಹುಷಾರು ಅಂತ ತೋರಿಸ್ಲಿಕ್ಕೆ ಅರ್ಜೆನ್ಸಿ. ಇವತ್ತು ನಾರಾಯಣ ಮೂರ್ತಿ ಮತ್ತು ಸುಧಾ ನಾರಾಯಣ ಮೂರ್ತಿ ಅವರು ಬರೆದಿದ್ದಾರೆ, ಈ ಜಾತಿ ಗಣತಿ ಸರ್ಕಾರಕ್ಕೆ ಯಾವ ಲಾಭವೂ ಇಲ್ಲ, ನಮಗೂ ಯಾವ ಲಾಭ ಇಲ್ಲ, ಹೀಗಾಗಿ ನಾವು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಈ ನಾಡಿನ ಐಕಾನ್ಗಳು ಅಂತ ಕರೆಯಲ್ಪಡುವಂತ ಇಬ್ಬರು ವ್ಯಕ್ತಿಗಳು ಅವರು ನಾವು ಭಾಗವಹಿಸೋದಿಲ್ಲ ಅಂತಂದ್ರೆ ಏನ್ ಅರ್ಥ? ಅದಕ್ಕೆ ಅವ್ರನ್ನ ಯಾಕೆ ಹೇಳ್ತಿದ್ದಾರೆ? ದೇ ಆರ್ ನಾಟ್ ಕನ್ವಿನ್ಸ್ಡ್. ನೀವು ನಾರಾಯಣ ಮೂರ್ತಿ ಮತ್ತು ಸುಧಾ ನಾರಾಯಣ ಮೂರ್ತಿನ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಹಿಂಗಂದ ತಕ್ಷಣ ಏನ್ ಹೇಳ್ತಾರೆ ಗೊತ್ತಾ? ಅವ್ರು ಬ್ರಾಹ್ಮಣರು, ಅವ್ರು ಕನ್ವಿನ್ಸ್ ಆಗಬೇಕಾಗಿಲ್ಲ. ಈಸ್ ದಿಸ್ ದ ವೇ ಯು ಟ್ರೀಟ್ ಪೀಪಲ್? ತಾಲಿಬಾನಿ ಕೌಂಟರ್ ಪಾರ್ಟ್. ಈ ಮೂಲಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೇಳೋಣ, ಇದನ್ನ ಯಾರಿಗೂ ತೊಂದರೆ ಕೊಡದಂತೆ ತಮ್ಮ ಪಾಡಿಗೆ ತಾವು ಶಾಖೆ ಮಾಡ್ಕೊಳ್ಳೋದ್ರಿಂದ ನಿಮಗೇನು ಪ್ರಾಬ್ಲಮ್ ಆಯಿತು? ಏನೂ ಪ್ರಾಬ್ಲಮ್ ಇಲ್ಲ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಪ್ರಾಬ್ಲಮ್ ಇರೋದು ಒಂದೇ ಒಂದು ಏನು ಅಂತಂದರೆ ಹಿಂದೂಗಳು ಸಂಘಟಿತರಾಗ್ಬಿಡ್ತಾರೆ ಅಂತ, ಹಿಂದೂಗಳು ಒಟ್ಟಾಗ್ಬಿಡ್ತಾರೆ, ಜಾತಿ ಮತ ಪಂಥಗಳನ್ನು ಮೀರ್ತಾರೆ. ಅವ್ರಿಗಿರೋದು ಒಂದೇ ಒಂದು, RSSನ ಶಾಖೆಗಳಿಗೆ ಬರೀ ಬ್ರಾಹ್ಮಣರು ಮಾತ್ರ ಬಂದಿದ್ದರೆ ಟೆನ್ಷನ್ ಆಗಿರ್ತಿರ್ಲಿಲ್ಲ ಅವ್ರಿಗೆ, ಬರೀ ಗೌಡ್ರು ಮಾತ್ರ ಹೋಗಿದ್ದರೆ, ಗೌಡ್ರದೇ ಶಾಖೆ ಬೇರೆ ಇದ್ದಿದ್ರೆ ಟೆನ್ಷನ್ ಇರಲಿಲ್ಲ, ಲಿಂಗಾಯತರದೇ ಶಾಖೆ ಬೇರೆ ಇದ್ದಿದ್ರೆ ಟೆನ್ಷನ್ ಇರಲಿಲ್ಲ, ದಲಿತರ ಶಾಖೆ ಬೇರೆ ಇದ್ದಿದ್ರೆ ಟೆನ್ಷನ್ ಇರಲಿಲ್ಲ. ಅಲ್ಲಿ ಎಲ್ಲಾ ಜಾತಿಗಳು ಒಟ್ಟಾಗಿ ಒಂದು ಧ್ವಜಕ್ಕೆ ಪ್ರಣಾಮ ಸಲ್ಲಿಸ್ತಾರಲ್ಲ, ಅಲ್ಲಿ ಪ್ರಾಬ್ಲಮ್ ಇದೆ. ಬಟೆಂಗೆ ತೋ ಕಟೆಂಗೆ ಅಂತ ತತ್ವವನ್ನ ಸಾರಿಸುವಂತಹ ಬಿಜೆಪಿ ಇದೀಗ ಕೇಂದ್ರದ ಮಟ್ಟದಲ್ಲಿ ಜಾತಿ ಸಮೀಕ್ಷೆಯನ್ನ ಮಾಡ್ಲಿಕ್ಕೆ ಹೊರಟ್ಬಿಟ್ಟಿದೆ. ಅದೇ ಸಮೀಕ್ಷೆಯನ್ನ ರಾಜ್ಯದಲ್ಲಿ ಮಾಡ್ಲಿಕ್ಕೆ ಹೊರಟ್ರೆ ಅದು ತಪ್ಪು ಅನ್ನೋ ರೀತಿಯಲ್ಲಿ ಪೋಟ್ರೆ ಆಗ್ತಾ ಇದೆ. ಈ ಜಾತಿಯ ಹೆಸರಲ್ಲಿ ಗಣನೆ ಆಗೋದು, ಜಾತಿಯ ಹೆಸರಲ್ಲಿ ರಿಸರ್ವೇಷನ್ ಪ್ರಾತಿನಿಧ್ಯ ಸಿಗೋದು, ಅದು ಒಳಿತ ಕೆಡುಕ ಅಂತ ಹೇಳಿ. ಜಾತಿಯ ಹೆಸರಿನಲ್ಲಿ ಪ್ರಾತಿನಿಧ್ಯ ಸಿಗಬೇಕಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಸಿಗಬೇಕು. ಯಾರಿಗೋಸ್ಕರ? ಯಾರನ್ನ ಮುಖ್ಯವಾಹಿನಿಗೆ ಸೇರದಂತೆ ಸುದೀರ್ಘ ಕಾಲ ತಡ್ಕೊಂಡು ಬಂದಿದ್ರೋ ಉಳಿದವರೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಬರ್ಲಿಕ್ಕೋಸ್ಕರ ಬೇಕು. ಹೀಗಾಗಿ ಈ ದೇಶದಲ್ಲಿ ಅಸ್ಪೃಶ್ಯರಿಗೆ ಒಂದು ಮೀಸಲಾತಿ ಬೇಕು ಅಂತ ಬಾಬಾ ಸಾಹೇಬರು ಫೈಟ್ ಮಾಡಿದ್ರು, ಅದನ್ನ ಪಡ್ಕೊಂಡ್ರು, ಸಂವಿಧಾನದಲ್ಲಿ ಸೇರಿಸಿದ್ರು. ಅದನ್ನ 10 ವರ್ಷಗಳಿಂದ ಪ್ರತಿ ವರ್ಷ ಅದನ್ನು ವಿಸ್ತಾರ ಮಾಡ್ತಾ ಹೋಗ್ತಿದೀವಿ. ಯಾಕೆ ಅಂತಂದ್ರೆ ಸುದೀರ್ಘ ಕಾಲ ಅವ್ರಿಗೆ ಸಿಗಬೇಕಾಗಿರುವಂತ ಸವಲತ್ತುಗಳಿಂದ ವಂಚಿತಗೊಳಿಸಿದ ನಂತರ ಅವ್ರನ್ನ ಒಂದು ಪ್ಲಾಟ್ಫಾರ್ಮಿಗೆ ಜೊತೆಯಲ್ಲಿ ಕರ್ಕೊಂಡು ಬರೋದು ಸಮಾಜದ ಇತರೆಲ್ಲರ ಅಗತ್ಯ, ಅದು ಇತರೆಲ್ಲರ ಜವಾಬ್ದಾರಿ, ಇತರೆಲ್ಲರ ಹೊಣೆಗಾರಿಕೆ. ಅದನ್ನ ನಾವು ಮಾಡಬೇಕು. ಈಗಾಗ ಅಗತ್ಯ ಇದೆ. ಜಾತಿ ಗಣತಿ ಆ ದೃಷ್ಟಿಯಿಂದ ನಾನು ಖಂಡಿತವಾಗಿ ಒಪ್ತೀನಿ. ಮೋದಿ ಅವರು ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಾವು ಗಣತಿ ಮಾಡ್ತೀವಿ ಅಂತಂದ್ರೆ ಅದು ಸ್ವಾಗತಾರ್ಹ. ಅದೇ ಗಣತಿಯನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ ಅಂತಂದ್ರೆ ಅದಕ್ಕೆ ವಿರೋಧ. ಇದ್ಯಾವ ಲೆಕ್ಕ ಅಂತ ಅಲ್ಲ, ನಾನು ಸಿದ್ದರಾಮಯ್ಯನವರ ಇಂಟೆನ್ಷನ್ ಬಗ್ಗೆ ಮಾತಾಡ್ತಿದ್ದೀನಿ. ನಾನು ಹೇಳಿದ್ನಲ್ಲ, ಜಾತಿ ಗಣತಿ ಆಗಬೇಕು, ನಾನು ಒಪ್ಪಿಕೊಂಡೆ ಅದನ್ನು. ಜಾತಿ ಗಣತಿ ಯಾವ ಕಾರಣಕ್ಕೆ ಆಗಬೇಕು? ಸಮಾಜಕ್ಕೆ ನಾವು ಕೊಡ್ತಾ ಇರೋದು, ಉದಾಹರಣೆಗೆ 5,000 ಕೋಟಿ ರೂಪಾಯಿ ಯಾವುದೋ ಒಂದು ಸಮುದಾಯಕ್ಕೆ ಕೊಡ್ತಾ ಇದ್ದೀವಿ. ಆ ಸಮುದಾಯದ ಜನ ಜಾಸ್ತಿ ಇದ್ದಾರೆ, ಅಷ್ಟು ಸಾಕಾಗೋದಿಲ್ಲ ಅಂದಾಗ ಅದನ್ನು 10,000 ಕೋಟಿಗೆ ಏರಿಸಬೇಕು. ಆದರೆ ನಂಬರ್ ಎಲ್ಲಿದೆ ನಮ್ಮ ಹತ್ರ?
ಆ ನಂಬರ್ ನಮ್ಗೆ ಗೊತ್ತಾಗಬೇಕಾಗಿರುವಂತ ಅಗತ್ಯ ಇದೆ, ಆ ಸಮುದಾಯಕ್ಕೆ ಜಾಸ್ತಿ ಬೇಕು ಅಂತಂದ್ರೆ. ಆದರೆ ಇದನ್ನ ನೀವು ಪೊಲಿಟಿಕಲ್ ಇಂಟೆನ್ಷನ್ ಇಂದ ಹೇಗೆ ಮಾಡ್ತಿದ್ದೀರಾ ಅಂತಂದ್ರೆ, ಇಷ್ಟು ಧಾವಂತದಲ್ಲಿ ಇಷ್ಟು ಅರ್ಜೆಂಟ್ ಅಲ್ಲಿ ಹೇಗೆ ಮಾಡ್ತಿದ್ದೀರಾ ಅಂತಂದ್ರೆ, ನನಗನ್ಸುತ್ತೆ ನವೆಂಬರ್ ಕ್ರಾಂತಿಗಿಂತ ಮುಂಚೆ ಈ ನಂಬರ್ನ ಕೇಂದ್ರದ ಮುಂದೆ ಇಟ್ಟು ನೋಡಿ, ಇದನ್ನು ಮೀರಿದ್ರೆ ಇಷ್ಟು ಜಾತಿಗಳು ನನ್ನ ವಿರುದ್ಧ, ನಿಮ್ ವಿರುದ್ಧ ಆಗತ್ತೆ, ಹುಷಾರು ಅಂತ ತೋರಿಸ್ಲಿಕ್ಕೆ ಅರ್ಜೆನ್ಸಿ. ಇವತ್ತು ನಾರಾಯಣ ಮೂರ್ತಿ ಮತ್ತು ಸುಧಾ ನಾರಾಯಣ ಮೂರ್ತಿ ಅವರು ಬರೆದಿದ್ದಾರೆ, ಈ ಜಾತಿ ಗಣತಿ ಇಂದ ಸರ್ಕಾರಕ್ಕೆ ಯಾವ ಲಾಭವೂ ಇಲ್ಲ, ನಮಗೂ ಯಾವ ಲಾಭ ಇಲ್ಲ, ಹೀಗಾಗಿ ನಾವು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಈ ನಾಡಿನ ಐಕಾನ್ಗಳು ಅಂತ ಕರೆಯಲ್ಪಡುವಂತ ಇಬ್ಬರು ವ್ಯಕ್ತಿಗಳು ಅವರು ನಾವು ಭಾಗವಹಿಸೋದಿಲ್ಲ ಅಂತಂದ್ರೆ ಏನ್ ಅರ್ಥ ಅದಕ್ಕೆ? ಅವ್ರನ್ನ ಯಾಕೆ ಹೇಳ್ತಿದ್ದಾರೆ? ದೇ ಆರ್ ನಾಟ್ ಕನ್ವಿನ್ಸ್ಡ್. ನೀವು ನಾರಾಯಣ ಮೂರ್ತಿ ಮತ್ತು ಸುಧಾ ನಾರಾಯಣ ಮೂರ್ತಿನ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಹಿಂಗಂದ ತಕ್ಷಣ ಏನ್ ಹೇಳ್ತಾರೆ ಗೊತ್ತಾ? ಅವ್ರು ಬ್ರಾಹ್ಮಣರು, ಅವ್ರು ಕನ್ವಿನ್ಸ್ ಆಗಬೇಕಾಗಿಲ್ಲ. ಈಸ್ ದಿಸ್ ದ ವೇ ಯು ಟ್ರೀಟ್ ಪೀಪಲ್? ತಾಲಿಬಾನಿ ಕೌಂಟರ್ ಪಾರ್ಟ್. ಈ ಮೂಲಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೇಳೋಣ, ಇದನ್ನ ಯಾರಿಗೂ ತೊಂದರೆ ಕೊಡದಂತೆ ತಂಪಾಡಿಗೆ ತಾವು ಶಾಖೆ ಮಾಡ್ಕೊಳ್ಳೋದ್ರಿಂದ ನಿಮಗೇನು ಪ್ರಾಬ್ಲಮ್ ಆಯಿತು? ಏನೂ ಪ್ರಾಬ್ಲಮ್ ಇಲ್ಲ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಪ್ರಾಬ್ಲಮ್ ಇರೋದು ಒಂದೇ ಒಂದು ಏನು ಅಂತಂದರೆ, ಹಿಂದೂಗಳು ಸಂಘಟಿತರಾಗ್ಬಿಡ್ತಾರೆ ಅಂತ, ಹಿಂದೂಗಳು ಒಟ್ಟಾಗ್ಬಿಡ್ತಾರೆ, ಜಾತಿ ಮತ ಪಂಥಗಳನ್ನು ಮೀರ್ತಾರೆ. ಅವ್ರಿಗಿರೋದು ಒಂದೇ ಒಂದು, RSSನ ಶಾಖೆಗಳಿಗೆ ಬರೀ ಬ್ರಾಹ್ಮಣರು ಮಾತ್ರ ಬಂದಿದ್ದರೆ ಟೆನ್ಷನ್ ಆಗಿರ್ತಿರ್ಲಿಲ್ಲ ಅವ್ರಿಗೆ, ಬರೀ ಗೌಡ್ರು ಮಾತ್ರ ಹೋಗಿದ್ದರೆ, ಗೌಡ್ರದೇ ಶಾಖೆ ಬೇರೆ ಇದ್ದಿದ್ರೆ ಟೆನ್ಷನ್ ಇರಲಿಲ್ಲ, ಲಿಂಗಾಯತರದೇ ಶಾಖೆ ಬೇರೆ ಇದ್ದಿದ್ರೆ ಟೆನ್ಷನ್ ಇರಲಿಲ್ಲ, ದಲಿತರ ಶಾಖೆ ಬೇರೆ ಇದ್ದಿದ್ರೆ ಟೆನ್ಷನ್ ಇರಲಿಲ್ಲ. ಅಲ್ಲಿ ಎಲ್ಲಾ ಜಾತಿಗಳು ಒಟ್ಟಾಗಿ ಒಂದು ಧ್ವಜಕ್ಕೆ ಪ್ರಣಾಮ ಸಲ್ಲಿಸ್ತಾರಲ್ಲ, ಅಲ್ಲಿ ಪ್ರಾಬ್ಲಮ್ ಇದೆ. ಬಟೆಂಗೆ ತೋ ಕಟೆಂಗೆ ಅಂತ ತತ್ವವನ್ನ ಸಾರಿಸುವಂತಹ ಬಿಜೆಪಿ ಇದೀಗ ಕೇಂದ್ರದ ಮಟ್ಟದಲ್ಲಿ ಜಾತಿ ಸಮೀಕ್ಷೆಯನ್ನ ಮಾಡ್ಲಿಕ್ಕೆ ಹೊರಟ್ಬಿಟ್ಟಿದೆ. ಅದೇ ಸಮೀಕ್ಷೆಯನ್ನ ರಾಜ್ಯದಲ್ಲಿ ಮಾಡ್ಲಿಕ್ಕೆ ಹೊರಟ್ರೆ ಅದು ತಪ್ಪು ಅನ್ನೋ ರೀತಿಯಲ್ಲಿ ಪೋಟ್ರೆ ಆಗ್ತಾ ಇದೆ. ಈ ಜಾತಿಯ ಹೆಸರಲ್ಲಿ ಗಣನೆ ಆಗೋದು, ಜಾತಿಯ ಹೆಸರಲ್ಲಿ ರಿಸರ್ವೇಷನ್ ಪ್ರಾತಿನಿಧ್ಯ ಸಿಗೋದು, ಅದು ಒಳಿತ ಕೆಡಕ ಅಂತ ಹೇಳಿ. ಜಾತಿಯ ಹೆಸರಿನಲ್ಲಿ ಪ್ರಾತಿನಿಧ್ಯ ಸಿಗಬೇಕಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಸಿಗಬೇಕು. ಯಾರಿಗೋಸ್ಕರ? ಯಾರನ್ನ ಮುಖ್ಯವಾಹಿನಿಗೆ ಸೇರದಂತೆ ಸುದೀರ್ಘ ಕಾಲ ತಡ್ಕೊಂಡು ಬಂದಿದ್ರೋ ಉಳಿದವರೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಬರ್ಲಿಕ್ಕೋಸ್ಕರ ಬೇಕು. ಹೀಗಾಗಿ ಈ ದೇಶದಲ್ಲಿ ಅಸ್ಪೃಶ್ಯರಿಗೆ ಒಂದು ಮೀಸಲಾತಿ ಬೇಕು ಅಂತ ಬಾಬಾ ಸಾಹೇಬರು ಫೈಟ್ ಮಾಡಿದ್ರು, ಅದನ್ನ ಪಡ್ಕೊಂಡ್ರು, ಸಂವಿಧಾನದಲ್ಲಿ ಸೇರಿಸಿದ್ರು. ಅದನ್ನ 10 ವರ್ಷಗಳಿಂದ ಪ್ರತಿ ವರ್ಷ ಅದನ್ನು ವಿಸ್ತಾರ ಮಾಡ್ತಾ ಹೋಗ್ತಿದೀವಿ. ಯಾಕೆ ಅಂತಂದ್ರೆ, ಸುದೀರ್ಘ ಕಾಲ ಅವ್ರಿಗೆ ಸಿಗಬೇಕಾಗಿರುವಂತ ಸವಲತ್ತುಗಳಿಂದ ವಂಚಿತಗೊಳಿಸಿದ ನಂತರ ಅವ್ರನ್ನ ಒಂದು ಪ್ಲಾಟ್ಫಾರ್ಮಿಗೆ ಜೊತೆಯಲ್ಲಿ ಕರ್ಕೊಂಡು ಬರೋದು ಸಮಾಜದ ಇತರೆಲ್ಲರ ಅಗತ್ಯ, ಅದು ಇತರೆಲ್ಲರ ಜವಾಬ್ದಾರಿ, ಇತರೆಲ್ಲರ ಹೊಣೆಗಾರಿಕೆ. ಅದನ್ನು ನಾವು ಮಾಡಬೇಕು. ಹೀಗಾಗಿ ಅದು ಅಗತ್ಯ ಇದೆ. ಜಾತಿ ಗಣತಿ ಆ ದೃಷ್ಟಿಯಿಂದ ನಾನು ಖಂಡಿತವಾಗಿ ಒಪ್ತೀನಿ. ಮೋದಿ ಅವರು ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಾವು ಗಣತಿ ಮಾಡ್ತೀವಿ ಅಂತಂದ್ರೆ ಅದು ಸ್ವಾಗತಾರ್ಹ. ಅದೇ ಗಣತಿಯನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ ಅಂತಂದ್ರೆ ಅದಕ್ಕೆ ವಿರೋಧ. ಇದು ಯಾವ ಲೆಕ್ಕ ಅಂತ ಅಲ್ಲ, ನಾನು ಸಿದ್ದರಾಮಯ್ಯನವರ ಇಂಟೆನ್ಷನ್ ಬಗ್ಗೆ ಮಾತಾಡ್ತಿದ್ದೀನಿ. ನಾನು ಹೇಳಿದ್ನಲ್ಲ, ಜಾತಿ ಗಣತಿ ಆಗಬೇಕು, ನಾನು ಒಪ್ಪಿಕೊಂಡೆ ಅದನ್ನು. ಜಾತಿ ಗಣತಿ ಯಾವ ಕಾರಣಕ್ಕೆ ಆಗಬೇಕು? ಸಮಾಜಕ್ಕೆ ನಾವು ಕೊಡ್ತಾ ಇರೋದು, ಉದಾಹರಣೆಗೆ 5,000 ಕೋಟಿ ರೂಪಾಯಿ ಯಾವುದೋ ಒಂದು ಸಮುದಾಯಕ್ಕೆ ಕೊಡ್ತಾ ಇದ್ದೀವಿ, ಆ ಸಮುದಾಯದ ಜನ ಜಾಸ್ತಿ ಇದ್ದಾರೆ, ಅಷ್ಟು ಸಾಕಾಗೋದಿಲ್ಲ ಅಂದಾಗ ಅದನ್ನು 10,000 ಕೋಟಿಗೆ ಏರಿಸಬೇಕು. ಆದರೆ ನಂಬರ್ ಎಲ್ಲಿದೆ ನಮ್ಮ ಹತ್ರ? ಆ ನಂಬರ್ ನಮ್ಗೆ ಗೊತ್ತಾಗಬೇಕಾಗಿರುವಂತ ಅಗತ್ಯ ಇದೆ, ಆ ಸಮುದಾಯಕ್ಕೆ ಜಾಸ್ತಿ ಬೇಕು ಅಂತಂದ್ರೆ. ಆದರೆ ಇದನ್ನ ನೀವು ಪೊಲಿಟಿಕಲ್ ಇಂಟೆನ್ಷನ್ ಇಂದ ಹೇಗೆ ಮಾಡ್ತಿದ್ದೀರಾ ಅಂತಂದ್ರೆ, ಇಷ್ಟು ಧಾವಂತದಲ್ಲಿ ಇಷ್ಟು ಅರ್ಜೆಂಟ್ ಅಲ್ಲಿ ಹೇಗೆ ಮಾಡ್ತಿದ್ದೀರಾ ಅಂತಂದ್ರೆ, ನನಗನ್ಸುತ್ತೆ ನವೆಂಬರ್ ಕ್ರಾಂತಿಗಿಂತ ಮುಂಚೆ ಈ ನಂಬರ್ನ ಕೇಂದ್ರದ ಮುಂದೆ ಇಟ್ಟು ನೋಡಿ, ಇದನ್ನು ಮೀರಿದ್ರೆ ಇಷ್ಟು ಜಾತಿಗಳು ನನ್ನ ವಿರುದ್ಧ, ನಿಮ್ ವಿರುದ್ಧ ಆಗತ್ತೆ, ಹುಷಾರು ಅಂತ ತೋರಿಸ್ಲಿಕ್ಕೆ ಅರ್ಜೆನ್ಸಿ. ಇವತ್ತು ನಾರಾಯಣ ಮೂರ್ತಿ ಮತ್ತು ಸುಧಾ ನಾರಾಯಣ ಮೂರ್ತಿ ಅವರು ಬರೆದಿದ್ದಾರೆ, ಈ ಜಾತಿ ಗಣತಿ ಇಂದ ಸರ್ಕಾರಕ್ಕೆ ಯಾವ ಲಾಭವೂ ಇಲ್ಲ, ನಮಗೂ ಯಾವ ಲಾಭ ಇಲ್ಲ, ಹೀಗಾಗಿ ನಾವು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಈ ನಾಡಿನ ಐಕಾನ್ಗಳು ಅಂತ ಕರೆಯಲ್ಪಡುವಂತ ಇಬ್ಬರು ವ್ಯಕ್ತಿಗಳು ಅವರು ನಾವು ಭಾಗವಹಿಸೋದಿಲ್ಲ ಅಂತಂದ್ರೆ ಏನ್ ಅರ್ಥ ಅದಕ್ಕೆ? ಅವ್ರನ್ನ ಯಾಕೆ ಹೇಳ್ತಿದ್ದಾರೆ? ದೇ ಆರ್ ನಾಟ್ ಕನ್ವಿನ್ಸ್ಡ್. ನೀವು ನಾರಾಯಣ ಮೂರ್ತಿ ಮತ್ತು ಸುಧಾ ನಾರಾಯಣ ಮೂರ್ತಿನ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಹಿಂಗಂದ ತಕ್ಷಣ ಏನ್ ಹೇಳ್ತಾರೆ ಗೊತ್ತಾ? ಅವ್ರು ಬ್ರಾಹ್ಮಣರು, ಅವ್ರು ಕನ್ವಿನ್ಸ್ ಆಗಬೇಕಾಗಿಲ್ಲ. ಈಸ್ ದಿಸ್ ದ ವೇ ಯು ಟ್ರೀಟ್ ಪೀಪಲ್? ತಾಲಿಬಾನಿ ಕೌಂಟರ್ ಪಾರ್ಟ್. ಈ ಮೂಲಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೇಳೋಣ, ಇದನ್ನ ಯಾರಿಗೂ ತೊಂದರೆ ಕೊಡದಂತೆ ತಂಪಾಡಿಗೆ ತಾವು ಶಾಖೆ ಮಾಡ್ಕೊಳ್ಳೋದ್ರಿಂದ ನಿಮಗೇನು ಪ್ರಾಬ್ಲಮ್ ಆಯಿತು? ಏನೂ ಪ್ರಾಬ್ಲಮ್ ಇಲ್ಲ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಪ್ರಾಬ್ಲಮ್ ಇರೋದು ಒಂದೇ ಒಂದು ಏನು ಅಂತಂದರೆ, ಹಿಂದೂಗಳು ಸಂಘಟಿತರಾಗ್ಬಿಡ್ತಾರೆ ಅಂತ, ಹಿಂದೂಗಳು ಒಟ್ಟಾಗ್ಬಿಡ್ತಾರೆ, ಜಾತಿ ಮತ ಪಂಥಗಳನ್ನು ಮೀರ್ತಾರೆ. ಅವ್ರಿಗಿರೋದು ಒಂದೇ ಒಂದು, RSSನ ಶಾಖೆಗಳಿಗೆ ಬರೀ ಬ್ರಾಹ್ಮಣರು ಮಾತ್ರ ಬಂದಿದ್ದರೆ ಟೆನ್ಷನ್ ಆಗಿರ್ತಿರ್ಲಿಲ್ಲ ಅವ್ರಿಗೆ, ಬರೀ ಗೌಡ್ರು ಮಾತ್ರ ಹೋಗಿದ್ದರೆ, ಗೌಡ್ರದೇ ಶಾಖೆ ಬೇರೆ ಇದ್ದಿದ್ರೆ ಟೆನ್ಷನ್ ಇರಲಿಲ್ಲ, ಲಿಂಗಾಯತರದೇ ಶಾಖೆ ಬೇರೆ ಇದ್ದಿದ್ರೆ ಟೆನ್ಷನ್ ಇರಲಿಲ್ಲ, ದಲಿತರ ಶಾಖೆ ಬೇರೆ ಇದ್ದಿದ್ರೆ ಟೆನ್ಷನ್ ಇರಲಿಲ್ಲ. ಅಲ್ಲಿ ಎಲ್ಲಾ ಜಾತಿಗಳು ಒಟ್ಟಾಗಿ ಒಂದು ಧ್ವಜಕ್ಕೆ ಪ್ರಣಾಮ ಸಲ್ಲಿಸ್ತಾರಲ್ಲ, ಅಲ್ಲಿ ಪ್ರಾಬ್ಲಮ್ ಇದೆ. ಬಟೆಂಗೆ ತೋ ಕಟೆಂಗೆ ಅಂತ ತತ್ವವನ್ನ ಸಾರಿಸುವಂತಹ ಬಿಜೆಪಿ ಇದೀಗ ಕೇಂದ್ರದ ಮಟ್ಟದಲ್ಲಿ ಜಾತಿ ಸಮೀಕ್ಷೆಯನ್ನ ಮಾಡ್ಲಿಕ್ಕೆ ಹೊರಟ್ಬಿಟ್ಟಿದೆ. ಅದೇ ಸಮೀಕ್ಷೆಯನ್ನ ರಾಜ್ಯದಲ್ಲಿ ಮಾಡ್ಲಿಕ್ಕೆ ಹೊರಟ್ರೆ ಅದು ತಪ್ಪು ಅನ್ನೋ ರೀತಿಯಲ್ಲಿ ಪೋಟ್ರೆ ಆಗ್ತಾ ಇದೆ. ಈ ಜಾತಿಯ ಹೆಸರಲ್ಲಿ ಗಣನೆ ಆಗೋದು, ಜಾತಿಯ ಹೆಸರಲ್ಲಿ ರಿಸರ್ವೇಷನ್ ಪ್ರಾತಿನಿಧ್ಯ ಸಿಗೋದು, ಅದು ಒಳಿತ ಕೆಡಕ ಅಂತ ಹೇಳಿ. ಜಾತಿಯ ಹೆಸರಿನಲ್ಲಿ ಪ್ರಾತಿನಿಧ್ಯ ಸಿಗಬೇಕಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಸಿಗಬೇಕು. ಯಾರಿಗೋಸ್ಕರ? ಯಾರನ್ನ ಮುಖ್ಯವಾಹಿನಿಗೆ ಸೇರದಂತೆ ಸುದೀರ್ಘ ಕಾಲ ತಡ್ಕೊಂಡು ಬಂದಿದ್ರೋ ಉಳಿದವರೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಬರ್ಲಿಕ್ಕೋಸ್ಕರ ಬೇಕು. ಹೀಗಾಗಿ ಈ ದೇಶದಲ್ಲಿ ಅಸ್ಪೃಶ್ಯರಿಗೆ ಒಂದು ಮೀಸಲಾತಿ ಬೇಕು
ಅಂತ ಬಾಬಾ ಸಾಹೇಬರು ಫೈಟ್ ಮಾಡಿದ್ರು, ಅದನ್ನ ಪಡ್ಕೊಂಡ್ರು, ಸಂವಿಧಾನದಲ್ಲಿ ಸೇರಿಸಿದ್ರು. ಅದನ್ನ 10 ವರ್ಷಗಳಿಂದ ಪ್ರತಿ ವರ್ಷ ಅದನ್ನು ವಿಸ್ತಾರ ಮಾಡ್ತಾ ಹೋಗ್ತಿದೀವಿ. ಯಾಕೆ ಅಂತಂದ್ರೆ ಸುದೀರ್ಘ ಕಾಲ ಅವ್ರಿಗೆ ಸಿಗಬೇಕಾಗಿರುವಂತಹ ಸವಲತ್ತುಗಳಿಂದ ವಂಚಿತಗೊಳಿಸಿದ ನಂತರ ಅವ್ರನ್ನ ಒಂದು ಪ್ಲಾಟ್ಫಾರ್ಮಿಗೆ ಜೊತೆಯಲ್ಲಿ ಕರ್ಕೊಂಡು ಬರೋದು ಸಮಾಜದ ಇತರೆಲ್ಲರ ಅಗತ್ಯ, ಅದು ಇತರೆಲ್ಲರ ಜವಾಬ್ದಾರಿ, ಇತರೆಲ್ಲರ ಹೊಣೆಗಾರಿಕೆ. ಅದನ್ನ ನಾವು ಮಾಡಬೇಕು. ಈಗಾಗ ಅದು ಅಗತ್ಯ ಇದೆ. ಜಾತಿ ಗಣತಿ ಆ ದೃಷ್ಟಿಯಿಂದ ನಾನು ಖಂಡಿತವಾಗಿ ಒಪ್ತೀನಿ. ಮೋದಿ ಅವರು ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಾವು ಗಣತಿ ಮಾಡ್ತೀವಿ ಅಂತಂದ್ರೆ ಅದು ಸ್ವಾಗತಾರ್ಹ. ಅದೇ ಗಣತಿಯನ್ನ ಸಿದ್ದರಾಮಯ್ಯನವರು ಮಾಡ್ತಾರೆ ಅಂತಂದ್ರೆ ಅದಕ್ಕೆ ವಿರೋಧ. ಇದ್ಯಾವ ಲೆಕ್ಕ ಅಂತ? ಅಲ್ಲ, ನಾನು ಸಿದ್ದರಾಮಯ್ಯನವರ ಇಂಟೆನ್ಷನ್ ಬಗ್ಗೆ ಮಾತಾಡ್ತಿದ್ದೀನಿ. ನಾನು ಹೇಳಿದ್ನಲ್ಲ, ಜಾತಿ ಗಣತಿ ಆಗಬೇಕು, ನಾನು ಒಪ್ಪಿಕೊಂಡೆ ಅದನ್ನು. ಜಾತಿ ಗಣತಿ ಯಾವ ಕಾರಣಕ್ಕೆ ಆಗಬೇಕು? ಸಮಾಜಕ್ಕೆ ನಾವು ಕೊಡ್ತಾ ಇರೋದು, ಉದಾಹರಣೆಗೆ 5,000 ಕೋಟಿ ರೂಪಾಯಿ ಯಾವುದೋ ಒಂದು ಸಮುದಾಯಕ್ಕೆ ಕೊಡ್ತಾ ಇದ್ದೀವಿ. ಆ ಸಮುದಾಯದ ಜನ ಜಾಸ್ತಿ ಇದ್ದಾರೆ, ಅಷ್ಟು ಸಾಕಾಗೋದಿಲ್ಲ ಅಂದಾಗ ಅದನ್ನು 10,000 ಕೋಟಿಗೆ ಏರಿಸಬೇಕು. ಆದರೆ ನಂಬರ್ ಎಲ್ಲಿದೆ ನಮ್ಮ ಹತ್ರ? ಆ ನಂಬರ್ ನಮ್ಗೆ ಗೊತ್ತಾಗಬೇಕಾಗಿರುವಂತ ಅಗತ್ಯ ಇದೆ. ಆ ಸಮುದಾಯಕ್ಕೆ ಜಾಸ್ತಿ ಬೇಕು ಅಂತಂದ್ರೆ. ಆದ್ರೆ ಇದನ್ನ ನೀವು ಪೊಲಿಟಿಕಲ್ ಇಂಟೆನ್ಷನ್ ಇಂದ ಹೇಗೆ ಮಾಡ್ತಿದ್ದೀರಾ ಅಂತಂದ್ರೆ, ಇಷ್ಟು ಧಾವಂತದಲ್ಲಿ, ಇಷ್ಟು ಅರ್ಜೆಂಟ್ ಅಲ್ಲಿ ಹೇಗೆ ಮಾಡ್ತಿದ್ದೀರಾ ಅಂತಂದ್ರೆ, ನನಗನ್ಸುತ್ತೆ ನವೆಂಬರ್ ಕ್ರಾಂತಿಗಿಂತ ಮುಂಚೆ ಈ ನಂಬರ್ನ ಕೇಂದ್ರದ ಮುಂದೆ ಇಟ್ಟು ನೋಡಿ, ಇದನ್ನು ಮೀರಿದ್ರೆ ಇಷ್ಟು ಜಾತಿಗಳು ನನ್ನ ವಿರುದ್ಧ, ನಿಮ್ ವಿರುದ್ಧ ಆಗತ್ತೆ, ಹುಷಾರು ಅಂತ ತೋರಿಸ್ಲಿಕ್ಕೆ ಅರ್ಜೆನ್ಸಿ. ಇವತ್ತು ನಾರಾಯಣ ಮೂರ್ತಿ ಮತ್ತು ಸುಧಾ ನಾರಾಯಣ ಮೂರ್ತಿ ಅವರು ಬರೆದಿದ್ದಾರೆ, ಈ ಜಾತಿ ಗಣತಿ ಇಂದ ಸರ್ಕಾರಕ್ಕೆ ಯಾವ ಲಾಭವೂ ಇಲ್ಲ, ನಮಗೂ ಯಾವ ಲಾಭ ಇಲ್ಲ, ಹೀಗಾಗಿ ನಾವು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಈ ನಾಡಿನ ಐಕಾನ್ಗಳು ಅಂತ ಕರೆಯಲ್ಪಡುವಂತ 2 ವ್ಯಕ್ತಿಗಳು ಅವರು ನಾವು ಭಾಗವಹಿಸೋದಿಲ್ಲ ಅಂತಂದ್ರೆ ಏನ್ ಅರ್ಥ ಅದಕ್ಕೆ? ಅವ್ರನ್ನ ಯಾಕೆ ಹೇಳ್ತಿದ್ದಾರೆ? ದೇ ಆರ್ ನಾಟ್ ಕನ್ವಿನ್ಸ್ಡ್. ನೀವು ನಾರಾಯಣ ಮೂರ್ತಿ ಮತ್ತು ಸುಧಾ ನಾರಾಯಣ ಮೂರ್ತಿನ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಹಿಂಗಂದ ತಕ್ಷಣ ಏನ್ ಹೇಳ್ತಾರೆ ಗೊತ್ತಾ? ಅವ್ರು ಬ್ರಾಹ್ಮಣರು, ಅವ್ರು ಕನ್ವಿನ್ಸ್ ಆಗಬೇಕಾಗಿಲ್ಲ. ಈಸ್ ದಿಸ್ ದ ವೇ ಯು ಟ್ರೀಟ್ ಪೀಪಲ್? ತಾಲಿಬಾನಿ ಕೌಂಟರ್